ಇವಾಗ ಇನ್ನೊಂದು ಇನೋವಾ ಬಂತು. ಇದು ಬಂದು ಇನೋವಾ 2014 ಮಾಡಲು VX. ಓಕೆ. ಫೇಸ್ಬುಕ್, ಮಾರ್ಕೆಟ್, ಯೂಟ್ಯೂಬ್, ಇನ್ನೊಂದು ಡೀಲರ್ಶಿಪ್ ಹುಡುಕೊಂಬರ್ಲಿ 12 ಲಕ್ಷ 13 ಲಕ್ಷ ಹೇಳ್ತಾರೆ ಸರ್. 1,95,000 ರೂಪಾಯಿ. 1,95,000 ರೂಪಾಯಿಗೆ ಗಿಫ್ಟ್ 1,70,000 ರೂಪಾಯಿ. ಇದು ಬೇಕಾ 1,90,000 ರೂಪಾಯಿ. ಓಕೆ. ಅವ್ರು ಯಾವ ಗಾಡಿ ಬೇಕೋ ಎಲ್ಲ ಆಪರೇಟ್ ಚೀಪ್ ರೇಟ್ ಅಲ್ಲಿ ಕೊಡ್ತೀವಿ. ರೇಟ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಇದೆ, ಬರೀ 95,000 ರೂಪಾಯಿಗೆ. ಬೇರೆ 95,000 ರೂಪಾಯಿಗೆ 4,30,000 ಫೈನಲ್ ಮಾಡ್ಕೊಡ್ತೀನಿ. 4,30,000 ರೂಪಾಯಿಗೆ ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಅದನ್ನು ಅಷ್ಟಕ್ಕೆ ಕೊಡ್ತೀನಿ ಸರ್. ಅದನ್ನು ಅಷ್ಟಕ್ಕೆ ಅವ್ರು 3,30,000 ರೂಪಾಯಿಗೆ. 3,35,000 ರೂಪಾಯಿಗೆ ಡಸ್ಟರ್. ಹೌದು ಸರ್, ನಿಜವಾಗ್ಲೂ ಈ ಪ್ರೈಸ್ಗೆ ಕೊಡೋದು? ಖಂಡಿತ ಸರ್. ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಎಲ್ಲ ನೀಟ್ ಅಂಡ್ ಕಂಡೀಷನ್ ಇದೆ. ಗಾಡಿ ನೀವು ನೋಡ್ಬೋದು. ಅವ್ರಿಗೆ ಲೋನ್ ಬೇಕಂದ್ರೆ 6 ಲಕ್ಷ 7 ಲಕ್ಷ ಲೋನ್ ಆಗುತ್ತೆ. ಬೇರೆ 2 ಲಕ್ಷ, ಬರೀ 2 ಲಕ್ಷಕ್ಕೆ I20 ಕೊಡ್ತೀನಿ ಸರ್. ಆಚ ಕಡೆ ಎಲ್ಲ 5 ಲಕ್ಷ ಮೇಲೆ ಸೇಲ್. ಹೌದು ಸರ್, ಖಂಡಿತ. ನಮ್ಮಲ್ಲಿ ಕೊಡೋದು ನಾನು ಓಪನ್ ಆಗಿ ಬೈಯಿಂಗ್ ಪ್ರೈಸ್ ತೋರಿಸ್ಬಿಟ್ಟು ಕೊಡ್ತೀನಿ. ಬರೀ 10,000 20,000 ಮಾರ್ಜಿನಲ್ ಕೊಡ್ತೀನಿ ಅಷ್ಟೇ. ಬೇರೆ 2.5 ಲಕ್ಷಕ್ಕೆ ವೆಂಟೋ ಡೀಸೆಲ್ ವೇರಿಯಂಟ್ ಕೊಡ್ತೀನಿ. ಅದ್ರಲ್ಲೂ ಅವ್ರು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ 2 ಲಕ್ಷ ಲೋನ್. 2,60,000 ಕೊಡ್ತೀನಿ. 2,60,000 ರೂಪಾಯಿಗೆ I20. ಓಕೆ. ನಮ್ಮಲ್ಲಿ ಸ್ವಲ್ಪ ಗಾಡಿ ಎಲ್ಲೋ ಬೋರ್ಡು ಸಿಗುತ್ತೆ. ದುಡಿಯೋರಿಗೆ ಅಂತ ಹೋದ್ರೆ ಒಂದ್ 5-6 ಗಾಡಿ ಎಲ್ಲೋ ಬೋರ್ಡು ಇದೆ. ಓಕೆ. ಅದು ಲೋನ್ ಕಂಟಿನ್ಯೂ, ಫುಲ್ ಕ್ಯಾಶ್ ಎಲ್ಲ ಆಪ್ಷನ್ ಇರುತ್ತೆ ನಮ್ಮ ಹತ್ರ. 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ. ಹೌದು, ಲಕ್ಷ ಇರೋದು ಸರ್. ಆಫರ್ ಪ್ರೈಸ್ ಕಮ್ಮಿ ಚೀಪ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಬರೀ 1.5 ಲಕ್ಷ ಫೈನಲ್ ಕೊಡ್ತೀನಿ. 1.5 ಲಕ್ಷಕ್ಕೆ ಫೈನಲ್. FC ಇನ್ಶೂರೆನ್ಸ್ ಎಲ್ಲ 5 ವರ್ಷ ರನ್ನಿಂಗ್. 1,75,000 ರೂಪಾಯಿ ಮಾತ್ರ. ಬರೀ 1,70,000 ರೂಪಾಯಿ. 12 ಮಾಡ್ಲು ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ. ಜಸ್ಟ್ 2 lakh rupees ಗೆ ಕೊಡ್ತೀರಿ. 2 lakhಗೆ 2012 ಮಾಡಲು 18 ಮಾಡಲು ಸಿಂಗಲ್ ಓನರ್ RX Z ವೇರಿಯಂಟ್ ಟಾಪ್ ಎಂಡ್ ಮಾಡಲು. ಆಟೋಮೆಟಿಕ್. ಇದು ಅವ್ರದ್ದು ಏನಾದ್ರು ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ 50% ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಪ್ರೈವೇಟ್ ಲೋನ್ ನಾನೇ ಮಾಡ್ಕೊಡ್ತೀನಿ. 10,000 ರೂಪಾಯಿ ಡೈರೆಕ್ಟ್ ಆಗಿ ಬಂದ್ರೆ ಅದರಲ್ಲಿ ಸೈಡ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಸ್ಮಾಲ್ ನೆಗೋಷಿಯೇಷನ್ ಮಾಡೋಣ. ಇವಾಗ ಒಂದು ಗಾಡಿ ಡೌನ್ ಪೇಮೆಂಟ್ 2 ಲಕ್ಷ 2.5 ಲಕ್ಷ ಕಟ್ಟಬೇಕು. ನನ್ನ ಹತ್ರ ಈ ಗಾಡಿ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,80,000 ರೂಪಾಯಿ ಸರ್. 1,80,000 ರೂಪಾಯಿ. 18 ಮಾಡಲು ಸಿಂಗಲ್ ಓನರ್ ಹೈಬ್ರಿಡ್ ಬ್ರಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ವೇರಿಯಂಟ್ VDI. 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡ್ಕೊಡ್ತೀರಾ? 1,70,000 ಅಷ್ಟೇ ಗಾಡಿ ಪ್ರೈಸ್. ರೀಸನಬಲ್ ಮಾರ್ಜಿನ್ ಅಲ್ಲಿ ಒಂದು ಒಳ್ಳೆ ಕಾರ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಯಾವ ತರ ಕಾರ್ಸ್ ಇದೆ, ಸೊ ಏನ್ ಮಾಡೆಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್. ಸರ್ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ಸರ್ ನಮ್ದು ಲೊಕೇಶನ್ ಬಂದು ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, ಲಗ್ಗೆರೆ, ಬೆಂಗಳೂರು 58. ನಮ್ಮ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಹಾಕಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ಕಳಿಸ್ಕೊಡ್ತೀವಿ. ಓಕೆ, ಅದರಲ್ಲಿ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಬಂದ್ಬಿಟ್ಟು ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಅವರೇ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿಕೊಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಎಕ್ಸಾಕ್ಟ್ ಆಗಿ ಮ್ಯಾಪ್ ಲೊಕೇಶನ್ ನಿಮಗೆ ಪಿಂಗ್ ಮಾಡಿರ್ತೀವಿ. ಸೊ ಯಾರಾದರೂ ಬರಬೇಕಾದ್ರೆ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಶೋರೂಮ್ಗೆ ಬಂದ್ಬಿಡುತ್ತೆ. ಸರ್ ನಿಮ್ಮ ಹತ್ರ ಏನಕ್ಕೆ ಕಾರ್ ಪರ್ಚೇಸ್ ಮಾಡ್ಬೇಕು ಫಸ್ಟ್ ಆಫ್ ಆಲ್? ಸರ್ ನಮ್ಮಲ್ಲಿ ಅಂದ್ರೆ ಗಾಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಜನರಲ್ ಚೆಕಪ್ ಮಾಡಿ ಇರೋ ಗಾಡಿಗಳೇ ತರೋದು. ನಾವೆಲ್ಲ ಕಸ್ಟಮರ್ ವೆಹಿಕಲ್ ತಗೊಂಡ್ಬರ್ತೀವಿ. ಮತ್ತೆ ಲೋ ಮಾರ್ಜಿನ್ ಅಲ್ಲಿ ಕೊಡ್ತೀನಿ. ಗಾಡಿ ಎಲ್ಲ ಇನ್ಸ್ಪೆಕ್ಷನ್ ಸರ್ಟಿಫೈಡ್ ಗಾಡಿಗಳೇ. ಗಾಡಿ ಅಂದಮೇಲೆ ಸೆಕೆಂಡ್ಸ್ ಚಿಕ್ಕ ಪುಟ್ಟ ಖರ್ಚಿರ್ಬೋದು, ಆದ್ರೆ ಗಾಡಿ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒರಿಜಿನಲ್ ಇರೋ ಗಾಡಿಗಳು ಒರಿಜಿನಲ್. ಯಾವುದೇ ತರ ಮೀಟರ್ ಟ್ಯಾಂಪರಿಂಗ್ ಆ ತರ ಯಾವುದೂ ಇರಲ್ಲ. ಹೌದು. ಓಕೆ, ಸೊ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಹೋಂಡಾ ಸಿಟಿ 2016 ಮಾಡಲ್ ಸರ್ ಇದು. ಓಕೆ. ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ಇದರಲ್ಲಿ ಸನ್ ರೂಫು, ಬಟನ್ ಸ್ಟಾರ್ಟು ಎಲ್ಲ ಇದೆ. ಓಕೆ. 6.5 ಲಕ್ಷ ಇರೋದು ಸರ್. ಎಲ್ಲ ಸ್ಟಾಕ್ ಕ್ಲಿಯರೆನ್ಸ್, ಇವಾಗ ರೀಸ್ಟೋರ್ ಆಗಲಿ ಎಲ್ಲ ಹೊಸ ಸ್ಟಾಕ್ ಬರಲಿ ಅಂತಾನೆ ಬರೀ 5.5 ಲಕ್ಷ ಕೊಡ್ತಾ ಇದ್ದೀನಿ. 5.5 ಲಕ್ಷಕ್ಕೆ ಬೇರೆ ಸಿಟಿ 16 ಮಾಡಲ್ ಸಿಂಗಲ್ ಓನರ್ ಸನ್ ರೂಫ್ ಗಾಡಿ ಬರೀ 5.5 ಕೊಡ್ತೀನಿ. ಅದರಲ್ಲೂ 50,000 1 ಲಕ್ಷ ಕೊಟ್ಟರೆ ಮಿಕ್ಕಿದ ಫುಲ್ ಲೋನು ಮಾಡ್ಕೊಡ್ತೀನಿ. ಲೋನು ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ನಮ್ಮಲ್ಲಿ I10 I20 ನೋಡೋಕೆ ತುಂಬಾ ಗಾಡಿಗಳಿದಾವೆ. ಓಕೆ. I10 6 ಗಾಡಿ ಇದಾವೆ. ಇದು 2012 ಮಾಡಲ್ಲು I20 ಬರೀ 2,30,000 ರೂಪಾಯಿಗೆ. 2,30,000 ರೂಪಾಯಿಗೆ 12 ಮಾಡಲ್ I20. ಓಕೆ. ಇಲ್ಲ, ಇದು 2011 ಮಾಡಲ್ಲು ಬರೀ 1,95,000 ರೂಪಾಯಿ. 1,95,000 ರೂಪಾಯಿಗೆ. 95,000 ರೂಪಾಯಿಗೆ 11 ಮಾಡಲ್ಲು. ವ್ಯಾಗನಾರು ಇದು ಈಕೋ ಬಂದು ಇದು 2010 ಮಾಡಲು 2,10,000 ಕೊಡ್ತೀನಿ. 2,10,000 ರೂಪಾಯಿಗೆ. ಹೌದು. ಲೋನ್ ಕೂಡ ಆಗುತ್ತಾ? ಲೋನ್ 13 ಅಬವ್ ಮಾಡಲ್. 13 ಅಬವ್ ಮೇಲೆ ಮಾಡ್ಕೊಡ್ತೀರಾ ಲೋನು. ಸೊ ನೆಕ್ಸ್ಟ್ ಬಂದ್ರೆ ಹಂಗೆ ಸ್ವಿಫ್ಟ್ ಕೂಡ ಒಂದು ಅವೈಲಬಲ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸ್ವಿಫ್ಟ್ 4-5-6 ಗಾಡಿ ಇದಾವೆ. ಇದು ಸ್ವಿಫ್ಟ್ ಬಂದು 1,70,000 ರೂಪಾಯಿ. 1,75,000 ರೂಪಾಯಿ ಮಾತ್ರ. ಬರೀ 1,70,000 ರೂಪಾಯಿ. ಓಕೆ. ನೆಕ್ಸ್ಟ್ ಇದು 2012 ಮಾಡಲ್ಲು 2012 ಮಾಡಲು ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ. ಜಸ್ಟ್ 2 lakh rupeesಗೆ ಕೊಡ್ತೀರಿ. 2 lakhಗೆ 2012 ಮಾಡಲು. ಓಕೆ. ಇದು ಬಂದು 2012 ಮಾಡಲೇ. ಇದನ್ನು ಸಿಂಗಲ್ ಓನರ್ ಗಾಡಿ 2,35,000 ರೂಪಾಯಿ. 2,35,000 ರೂಪಾಯಿ. ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ ಸರ್. ಮುಂದೆ ಬಂದ್ಮೇಲೆ 5,000 ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಕಫಾ ಇಂಜಿನ್ VT ಸಿಂಗಲ್ ಓನರ್ ಗಾಡಿ. ಇಂಜಿನ್ ಎಲ್ಲ ರಿಪೇರಿನೇ ಬರಲ್ಲ. ಆ ತರ ಗಾಡಿ ಎಲ್ಲ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಓಕೆ. ನೆಕ್ಸ್ಟ್ ಡಸ್ಟರ್ ಒಂದು ಅವೈಲೇಬಲ್ ಇದೆ ನಿಮ್ಮ ಹತ್ರ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಡಸ್ಟರ್ 4 ಗಾಡಿ ಇದಾವೆ. ಓಕೆ. ನೋಡ್ತಾ ಇರಬಹುದು. ಇದು 13 ಮಾಡಲು ಬರೀ 3,30,000 ರೂಪಾಯಿಗೆ. 3,35,000 ರೂಪಾಯಿಗೆ ಡಸ್ಟರ್. ಹೌದು ಸರ್. ನಿಜವಾಗ್ಲೂ ಈ ಪ್ರೈಸ್ಗೆ ಕೊಡೋದು? ಖಂಡಿತ ಸರ್. ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ.
ನೆಕ್ಸ್ಟ್ ಬೇರೆ ಇನ್ನೊಂದು ಕಲರ್ ಇದೆ ಡಸ್ಟರ್. ಸರ್ ಇದು ಬೇಕಂದ್ರೆ ಇದು 2014 ಮಾಡಲು ಬರೀ 4 ಲಕ್ಷ ರೂಪಾಯಿಗೆ. ಬೇರೆ 4 ಲಕ್ಷ ರೂಪಾಯಿಗೆ 2014 ಮಾಡಲ್. 14 ಮಾಡಲು 110 PS. ಸರ್ ಆಚ ಕಡೆ ಎಲ್ಲ 5 ಲಕ್ಷ ಮೇಲೆನೆ ಸೇಲ್ ಹೌದು ಸರ್, ಖಂಡಿತ ನಮ್ಮಲ್ಲಿ ಕೊಡೋದು ನಾನು ಓಪನ್ ಆಗಿ ಬೈಯಿಂಗ್ ಪ್ರೈಸ್ ತೋರಿಸ್ಬಿಟ್ಟು ಕೊಡ್ತೀನಿ. ಬರೀ 10,000 20,000 ಮಾರ್ಜಿನಲ್ ಕೊಡ್ತೀನಿ ಅಷ್ಟೇ. ನಾನೇನ್ ಬೈ ಮಾಡಿದೀನಿ ಆ ಪ್ರೈಸ್ ತೋರಿಸ್ಬಿಟ್ಟೆ ಕೊಡ್ತೀನಿ ಆ ತರ. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಇದೆ ಡಸ್ಟರ್ ನೋಡಿ, ಇದನ್ನು ಅಷ್ಟೇ 2015 ಮಾಡಲು. ಓಕೆ, ಇದನ್ನು ಬರೀ 4 ಲಕ್ಷಕ್ಕೆ ಕೊಡ್ತೀನಿ. ಬೇರೆ 4 ಲಕ್ಷ, ಬರೀ 4 ಲಕ್ಷಕ್ಕೆ 15 ಮಾಡಲ್ಲ. ಅವ್ರಿಗೆ ಲೋನ್ ಬೇಕಂದ್ರೆ 3 ರಿಂದ 3.5 ಲೋನು ಆಗುತ್ತೆ. 3 ರಿಂದ 3.5 ಲೋನೇ ಮಾಡ್ಕೊ. ಒಂದು 50,000 ರೂಪಾಯಿ ತಗೊಂಡ್ ಬಂದ್ರೆ ಸಾಕು. 50,000 1 ಲಕ್ಷ ತಂದ್ರೆ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತಾರೆ. ಇನ್ನೊಂದಿದೆ ಡಸ್ಟರ್ ಸರ್, ಇದು ಬಂದು 2018 ಮಾಡಲು ಸಿಂಗಲ್ ಓನರು RX Z ವೇರಿಯಂಟ್ ಟಾಪ್ ಎಂಡ್ ಮಾಡಲು. ಓಕೆ, ಆಟೋಮೆಟಿಕ್ ಇದು. ಹಾ, ಅದು 3 ಗಾಡಿ ಮ್ಯಾನ್ಯುವಲ್, ಇದು ಒಂದು ಆಟೋಮೆಟಿಕ್. ಇದು ಅಷ್ಟೇ 6.5 ಲಕ್ಷ ಇರೋದು. ಇವಾಗ ಆಫರ್ ಪ್ರೈಸ್ ಅಲ್ಲಿ ಬರೀ 5.5ಗೆ ಕೊಡ್ತೀನಿ. ಬೇರೆ 5.5ಗೆ ಆಟೋಮೆಟಿಕ್ 18 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದಿದೆ ಸ್ವಿಫ್ಟ್. ಸರ್, ಇದು ಸ್ವಿಫ್ಟ್ ಬಂದು 2016 ಮಾಡಲು ಡೀಸೆಲ್ ವೇರಿಯಂಟು VDI. ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಮ್ಯಾಗ್ ಹಾಕೈತೆ, ಬ್ರಾಂಡ್ ನ್ಯೂ ಟೈರ್ ಹಾಕೈತೆ. ಗಾಡಿ ಬಂದು 4 ಲಕ್ಷ 10,000 ಮಾಡ್ಕೊಡ್ತೀನಿ. 4 ಲಕ್ಷದ 10,000 ರೂಪಾಯಿ ಡೈರೆಕ್ಟ್ ಆಗಿ ಬಂದ್ರೆ ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ತೀರಾ? ಸ್ಮಾಲ್ ನೆಗೋಷಿಯೇಷನ್ ಮಾಡೋಣ. ಗಾಡಿ ಬಂದು ಎಲ್ಲ ಗುಡ್ ಕಂಡೀಷನ್ ಡೀಸೆಲ್ ವೇರಿಯಂಟ್. ಇದು VDI. ಇಲ್ಲ ZDI ಬೇಕು ಅಂದ್ರೆ ಇದು ಬಂದು 2013 ಎಂಡ್. ಓಕೆ, ಇದು ZDI ಟಾಪ್ ಎಂಡ್ ಮಾಡಲು. ಇದರಲ್ಲಿ ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್, ಆಂಡ್ರಾಯ್ಡ್ ಸಿಸ್ಟಮ್ಸ್, ಇಂಟೀರಿಯರ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಓಕೆ, ಗಾಡಿ 1 ರೂಪಾಯಿ ಖರ್ಚಿಲ್ಲ. ಇದು ಅಷ್ಟೇ 3,90,000 ಮಾಡ್ಕೊಡ್ತೀನಿ. 3,90,000 ರೂಪಾಯಿ ಮಾಡ್ಕೊಡ್ತೀರಾ? 90,000 ರೂಪಾಯಿ ಇದನ್ನು ಮಾಡ್ಕೊಡ್ತೀನಿ. ಅವ್ರಿಗೆ ಯಾವ ಗಾಡಿ ಬೇಕು ಬರ್ಲಿ ಸರ್. ನೋಡಿ, ಇದು ಬಂದು ಸ್ವಿಫ್ಟ್ 1,70,000 ರೂಪಾಯಿ. ಇದು ಬೇಕಾ 1,90,000 ರೂಪಾಯಿ. ಓಕೆ, ಅವ್ರು ಯಾವ ಗಾಡಿ ಬೇಕು ಎಲ್ಲ ಆಪರೇಟ್ ಚೀಪ್ ರೇಟ್ ಅಲ್ಲಿ ಕೊಡ್ತೀನಿ. ಆಮೇಲೆ ಲೋನ್ ಎಲ್ಲ ನೀವು ಹೇಳಿದ್ರಲ್ಲ, ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಇಲ್ಲ ಬ್ಯಾಂಗ್ಳೂರ್ ಮಾತ್ರ? ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಅದರಲ್ಲೂ ನಮ್ಮಲ್ಲಿ ಎಕ್ಸ್ಪೆಷಲಿ ಬಂದ್ರೆ ಅವರು 90% ವರ್ಗ ಲೋನ್ ಮಾಡ್ಕೊಡ್ತೀವಿ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಅವ್ರದ್ದು ಏನಾದ್ರು ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ 50% ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಪ್ರೈವೇಟ್ ಲೋನ್ ನಾನೇ ಮಾಡ್ಕೊಡ್ತೀನಿ. ನೀವೇ ಮಾಡ್ಕೊಡ್ತೀರಾ? ನಾವೇ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಕಾರ್ ಬಂದ್ಬಿಟ್ಟು 2 ಲಕ್ಷ, ನನ್ನ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ 2013 ಎಬೋ ಮಾಡಲ್ ಎಲ್ಲ ಪ್ರೈವೇಟ್ ಲೋನ್ ನಾನೇ 50% 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 1 ಲಕ್ಷ ಲೋನ್ ನೀವೇ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀರಾ? ಹೌದು. ಓಕೆ, ನೆಕ್ಸ್ಟ್ ಇದು 2017 ಮಾಡಲು ಸಿಂಗಲ್ ಓನರ್ ಹೈಬ್ರಿಡ್, ಬ್ರಾಂಡ್ ನ್ಯೂ ಟೈರ್ ಇದೆ, ಡೀಸೆಲ್ ವೇರಿಯಂಟ್ VDI. ಓಕೆ, ಸಿಂಗಲ್ ಓನರ್ ಗಾಡಿ 5.5 ಲಕ್ಷ ಮಾಡ್ಕೊಡ್ತೀನಿ. ಬಂದ್ರೆ ಮುಂದೆ ಹೆಚ್ಚು ಕಮ್ಮಿ ಕೊಡ್ತೀನಿ. 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ನೆಕ್ಸ್ಟ್ ಇದು ಅಷ್ಟೇ ಸ್ವಿಫ್ಟ್ ಬಂದು 1,70,000 ಕೊಡ್ತೀನಿ. 1,75,000 ರೂಪಾಯಿಗೆ ಮಾತ್ರ? ಹೌದು. ನೆಕ್ಸ್ಟ್ ಇದು I10 ಬರೀ 1,90,000 ರೂಪಾಯಿಗೆ. 1,90,000 ರೂಪಾಯಿಗೆ I10. 11 ಮಾಡಲ್ I10 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ನ್ಯೂ ಟೈರು ಎಲ್ಲ ಇದೆ. ಟಾಪ್ ಎಂಡ್ ಮಾಡಲು, ಕಫಾ ಇಂಜಿನ್, VT ಬರೀ 1,90,000ಕ್ಕೆ ಕೊಡ್ತೀನಿ. ನೆಕ್ಸ್ಟ್ ವೆಂಟೋ ಒಂದಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಅಲ್ಲಿ. ಸರ್, ವೆಂಟೋ ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್. ಓಕೆ, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಗಾಡಿ 1 ರೂಪಾಯಿ ಕೆಲಸ ಇಲ್ಲ. ಗಾಡಿ ನೀಟ್ ಅಂಡ್ ಕಂಡೀಷನ್ ಇದೆ. ಬ್ಯಾಕ್ AC ಎಲ್ಲ ಬರುತ್ತೆ. 3 ಲಕ್ಷ ಇರೋದು ಸರ್, ಬರೀ 2.5 ಲಕ್ಷ ಕೊಡ್ತೀನಿ ಗಾಡಿ. ಬೇರೆ 2.5 ಲಕ್ಷಕ್ಕೆ ವೆಂಟೋ ಡೀಸೆಲ್ ವೇರಿಯಂಟ್ ಕೊಡ್ತೀನಿ. ಅದರಲ್ಲೂ ಅವ್ರು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ 2 ಲಕ್ಷ ಲೋನು ಮಾಡ್ಕೊಡ್ತೀರಾ? ಖಂಡಿತ. ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ ಆಲ್ಟೋ K10 ನಿಮ್ಮ ಹತ್ರ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು ಆಲ್ಟೋ K10 2010 ಎಂಡ್, ಫ್ರೆಶ್ 5 ವರ್ಷ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿಯಲ್ಲಿ ಬ್ರಾಂಡ್ ನ್ಯೂ ಟೈರ್, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲ ಇದೆ. ಗಾಡಿ ಏನು 1 ರೂಪಾಯಿ ಖರ್ಚಿಲ್ಲ. 2 ಲಕ್ಷ ಇರೋದು ಸರ್. ಆಫರ್ ಪ್ರೈಸ್ ಕಮ್ಮಿ ಚೀಪ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಬರೀ 1.5 ಲಕ್ಷ ಫೈನಲ್ ಕೊಡ್ತೀನಿ. 1.5 ಲಕ್ಷಕ್ಕೆ ಫೈನಲ್. FC ಇನ್ಶೂರೆನ್ಸ್ ಎಲ್ಲ 5 ವರ್ಷ ರನ್ನಿಂಗ್. ಸರ್, ವೆಂಟೋ ಬೇಡ ಅಂದ್ರೆ ಪುಂಟೋ ಇದೆ ನೋಡಿ ನಮ್ಮ ಹತ್ರ. 2013 ಬೇಡ ಅಂದ್ರೆ 14 ಮಾಡಲು ಪುಂಟೋ ಇದೆ. 2014 ಪುಂಟೋ ಬಂದು ಪೆಟ್ರೋಲ್ ವೇರಿಯಂಟ್. ಇದು ಅಷ್ಟೇ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ. 1,70,000 ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕು ಅಂದ್ರೆ ಸಿವಿಲ್ ಪ್ರೊಫೈಲ್, ಸ್ಯಾಲರಿ ಚೆನ್ನಾಗಿತ್ತು ಅಂದ್ರೆ 1.5 ಲಕ್ಷ ಲೋನು ಮಾಡ್ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡ್ಕೊಡ್ತೀರಾ? 1,70,000 ಅಷ್ಟೇ ಗಾಡಿ ಪ್ರೈಸ್. ಹೋಂಡಾ ಸಿಟಿ ZX ಒಂದಿದೆ ಸರ್. ಹೋಂಡಾ ಸಿಟಿ ZX ಬಂದು ಇದು 10th ಆನಿವರ್ಸರಿ ಅಡಿಷನ್ ಸೇಲ್. ಗಾಡಿ ವೆಹಿಕಲ್ ಬಂದು ಸ್ಪೆಷಲ್. ಇದು 2008 ಎಂಡ್. ಗಾಡಿ ಡಾಕ್ಯುಮೆಂಟ್ ಎಲ್ಲ ಇನ್ನ 3 ವರ್ಷ ರನ್ನಿಂಗ್ ಇದೆ. ಗಾಡಿ ಶೋರೂಮ್ ಮ್ಯಾಗು ಎಲ್ಲ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. 1,80,000 ರೂಪಾಯಿ ಸರ್. ಇದು 1,80,000 ರೂಪಾಯಿ. ಹೌದು. ಎಲ್ಲ FC ಎಲ್ಲ ರನ್ನಿಂಗ್ ಇದೆ. ಓಕೆ, ಸೊ ಫ್ರೆಂಡ್ಸ್, ನೀವು ಕಾರ್ಗಳ ಸ್ಟಾಕ್ಸ್ ನೋಡ್ಬೋದು. ಸೊ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಕಾರ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ಇವ್ರ ಹತ್ರ ಸ್ಪೆಷಾಲಿಟಿ ಏನಂದರೆ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ಸೊ ಎಲ್ಲ ಗಾಡಿ ಕ್ವಾಲಿಟಿ ಗಾಡಿ ಜೆನ್ಯೂನ್ ಆಗಿರುತ್ತೆ. ಸರ್, ಫಸ್ಟು ಸರ್, ಗಾಡಿ ಯಾರು ಕೊಡೋದೇ ಇಲ್ಲ ಸರ್. ಇದು 2019 ಮಾಡಲು. ಅವ್ರು ಎಲ್ಲಾರು ಫೇಸ್ಬುಕ್, ಮಾರ್ಕೆಟ್, ಯೂಟ್ಯೂಬ್, ಇನ್ನೊಂದು ಡೀಲರ್ಶಿಪ್ ಹುಡ್ಕೊಂಬರ್ಲಿ. 12 ಲಕ್ಷ 13 ಲಕ್ಷ ಹೇಳ್ತಾರೆ ಸರ್. ನಾನು ಬರೀ 8 ಲಕ್ಷ ಕೊಡ್ತೀನಿ ಸರ್ ಫೈನಲ್. 8 ಲಕ್ಷ ರೂಪಾಯಿಗೆ ಫೈನಲ್. ಅದು XUV 500 W10 ವಿತ್ ಸನ್ ರೂಪು, ಪುಷ್ ಬಟನ್ ಸ್ಟಾರ್ಟು. ಗಾಡಿಯಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ.
ಬೇರೆ 8 ಲಕ್ಷ ರೂಪಾಯಿ. 19 ಮಾಡಲು 8 ಲಕ್ಷ ಕೊಡ್ತೀನಿ, ಯಾರಾದ್ರೂ ಕೊಡ್ಲಿ ಡೀಲರ್. ನನ್ನ ಕೈಯಲ್ಲಿ ಕಾಸಿಲ್ಲ ಇದು ಈಸ್ಕೊಳ್ಳಕ್ಕೆ, ಲೋನ್ ಬೇಕು ಅಂದ್ರೆ ಸರ್ 1 ಲಕ್ಷ 1.5 ಲಕ್ಷ ತಂದ್ರೆ ಮಿಕ್ಕಿದ್ ಫುಲ್ ಲೋನು ಮಾಡ್ಕೊಡ್ತೀನಿ. 1.5 ಲಕ್ಷ ತಗೊಂಡ್ ಬಂದ್ರೆ XUV 500 ವಿತ್ ಸನ್ರೂಫ್ ಗಾಡಿ ಕೊಟ್ಬಿಡ್ತೀರಾ? ಅದನ್ನು ಲೋನ್ ಮಾಡ್ಕೊಡ್ತೀನಿ ನಾನು. ಓಕೆ, ನೆಕ್ಸ್ಟ್ ನೋಡಿ, ಅದು ಬೇಡ ಅಂದ್ರೆ ಇನ್ನ ಕಡಿಮೆ ಬಜೆಟ್ ಅಲ್ಲಿ 8 ಸೀಟರ್, ಇದು ಅಷ್ಟೇ ಡೀಸೆಲ್ ವೇರಿಯಂಟ್ 2016 ಮಾಡಲು, ಎರಡು ಗಾಡಿನು. ಓಕೆ, ಅದು 16 ಮಾಡಲ್ ಟಾಪ್ ಎಂಡ್, ಇದು ಮಿಡ್ ವೇರಿಯಂಟ್. 8 ಸೀಟರ್ ವೆಹಿಕಲ್, ಗಾಡಿ ಎಲ್ಲ ನೀಟ್ ಅಂಡ್ ಕಂಡೀಷನ್ ಗುಡ್ ಇದೆ. 4.5 ಲಕ್ಷ ಇರೋದು ಸರ್, ಒಂದು 4,30,000 ಫೈನಲ್ ಮಾಡ್ಕೊಡ್ತೀನಿ. 4,30,000 ರೂಪಾಯಿಗೆ ಬಂದ್ಬಿಟ್ಟು ಮಿಡ್ ವೇರಿಯಂಟ್, ಟಾಪ್ ಎಂಡ್ ಅದನ್ನು ಅಷ್ಟಕ್ಕೆ ಕೊಡ್ತೀನಿ ಸರ್. ಅದನ್ನು ಅಷ್ಟಕ್ಕೆ ಅವ್ರು ಯಾವ್ದಾದ್ರು ತಗೊಳ್ಳಿ, ವೈಟ್ ಬೇಕಾ ರೆಡ್ ಬೇಕಾ ತಗೊಳ್ಳಿ, 4,30,000 ಕೊಡ್ತೀನಿ. ಅವರು ಡೌನ್ ಪೇಮೆಂಟ್ ಬೇಕಾದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ 3 ಲಕ್ಷ ಲೋನು ಮಾಡ್ಕೊಡ್ತೀನಿ. ಲೋನೇ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್, ಇನೋವಾ 2 ಗಾಡಿ ಇದೆ ನಮ್ಮ ಹತ್ರ. ಓಕೆ, ಇದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಎಲ್ಲ ನೀಟ್ ಅಂಡ್ ಕಂಡೀಷನ್ ಇದೆ. ಗಾಡಿ ನೀವು ನೋಡ್ಬೋದು. ಅವ್ರಿಗೆ ಲೋನ್ ಬೇಕಂದ್ರೆ 6 ಲಕ್ಷ 7 ಲಕ್ಷ ಲೋನು ಆಗುತ್ತೆ. 9 ಲಕ್ಷ ಇರೋದು ಸರ್ ಪ್ರೈಸ್. ಫೈನಲ್ ಟು ಫೈನಲ್ ಅಂತ ಬಂದ್ರೆ ಒಂದು 8.5 ಲಕ್ಷ ಕೊಟ್ಬಿಡ್ತೀನಿ. 8.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ. 15 ಮಾಡಲು ಇನೋವಾ ಯಾವ ಡೀಲರ್ ಆಫೀಸಲ್ಲೂ ಕೊಡಲ್ಲ. 10 ಲಕ್ಷ 11 ಲಕ್ಷ ಅಂತಾರೆ, ನಾನು 8.5 ಲಕ್ಷಕ್ಕೆ ಕೊಡ್ತೀನಿ. ಓಕೆ, ಲೋನ್ ಬೇಕಂದ್ರೆ ಒಂದು 7 ಲಕ್ಷ, ಲೋನ್ ಬೇಕಾದ್ರೆ 7 ಲಕ್ಷದವರೆಗೆ ಲೋನು ಮಾಡ್ಕೊಡ್ತೀನಿ. ಅವ್ರ ಸಿವಿಲ್ ಪ್ರೊಫೈಲು ಚೆನ್ನಾಗಿರ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಇನ್ನೊಂದು ಇನೋವಾ ಬಂತು. ಇದು ಬಂದು ಇನೋವಾ 2014 ಮಾಡಲು VX. ಓಕೆ, ನೋಡಿ ಇವಾಗಲೇ ಬಂದಿದೆ. ಇವಾಗ ಬಂದಿದೆ ಕಸ್ಟಮರ್ ವೆಹಿಕಲ್ ಸೇಲ್ಗೆ. 2014 ಮಾಡಲು ಗಾಡಿ VX ವೇರಿಯಂಟು. ಗಾಡಿಯಲ್ಲಿ ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲು, ಶೋರೂಮ್ದು, ಎಕ್ಸ್ಟ್ರಾ ಫುಟ್ ರೋಸ್ಟ್, ಇಂಟೀರಿಯರ್ ಸೀಟು, ಲೆದರ್ ಸೀಟ್ಸ್ ಎಲ್ಲ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಗಾಡಿ ಫುಲ್ಲಿ ಮಾಡಿಫೈ ಆಗಿದೆ. ಇದು ಅಷ್ಟೇ 9 ಲಕ್ಷ ಕೇಳ್ತಾವ್ರೆ ಕಸ್ಟಮರ್. ಒಂದು 8.5 ಲಕ್ಷಕ್ಕೆ ಇದನ್ನು ಫೈನಲ್ ಮಾಡ್ಕೊಡ್ತೀನಿ. 8.5 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಇದನ್ನು 8.5 ಮಾಡ್ಕೊಡ್ತೀನಿ. ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 7 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀರಾ? ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಒಂದು 50% ಲೋನ್ ಆಗುತ್ತೆ. ಅವ್ರು 4 ಲಕ್ಷ 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಬೇಕಾದ್ರೆ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಮಾಡ್ಕೊಡ್ತೀವಿ. ಎಲ್ಲ ಚೆನ್ನಾಗಿದ್ರೆ 1 ಲಕ್ಷ 2 ಲಕ್ಷದಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ಅದು ಶೋಲ್ಡ್ ಆಗಿದೆ. ಓಕೆ, ಇದು ಬಂದು i20 ಬಂದಿ ಸರ್. ಇದು 2017 ಮಾಡಲು ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ. 60,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಇದೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ನೀಟ್ ಅಂಡ್ ಗುಡ್ ಕಂಡೀಷನ್ ಇದೆ. ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. 6 ಲಕ್ಷ ಇರೋದು ಸರ್. ಒಂದು 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಅವ್ರು ಒಂದು 50,000 1 ಲಕ್ಷ ಕೊಟ್ರೆ ಮಿಕ್ಕಿದ್ ಲೋನು ಮಾಡ್ಕೊಡ್ತೀನಿ. ಲೋನು ಮಾಡ್ಕೊಡ್ತೀರಾ? ನೆಕ್ಸ್ಟ್ ಇಲ್ಲ 17 ಬೇಡ ಅಂದ್ರೆ 16 ಸರ್. ಇದು ಹೋಂಡೈ i20 ಬಂದು ಇದು 16 ಆಕ್ಟಿವ್ ಇದು ಮಾಡಲು. ಇದು ಅಷ್ಟೇ 5.5 ಲಕ್ಷ ಐತೆ. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಅವ್ರಿಗೆ 50,000 1 ಲಕ್ಷ ಕೊಟ್ರೆ ಲೋನು ಮಾಡ್ಕೊಡ್ತೀನಿ ಇದಕ್ಕೂ. ನೆಕ್ಸ್ಟ್ ಇದು ಬಂದು 2012 ಮಾಡಲ್ ಗಾಡಿ. ಇದು 2,70,000 ಫೈನಲ್ ಹೇಳ್ತಾ ಇದ್ದೀನಿ. 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ಬೇಕಾದ್ರೆ 2 ಲಕ್ಷ ಲೋನು ಮಾಡ್ಕೊಡ್ತೀನಿ. 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 12 ಮಾಡಲ್ಗೂ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಬೇಕು ಅಂದ್ರೆ 2011 ಮಾಡಲು ಬರೀ 2 ಲಕ್ಷ ಕೊಡ್ತೀನಿ ಸರ್. i20 2011 ಮಾಡಲು ಬೇರೆ 2 ಲಕ್ಷ, ಬರೀ 2 ಲಕ್ಷಕ್ಕೆ i20 ಕೊಡ್ತೀನಿ. ಓಕೆ, ಹೆಂಗೆ ಸರ್ ಸಾಧ್ಯ ಇದೆಲ್ಲ ಕೊಡೋಕ್ಕೆ? ನಮ್ಮಲ್ಲಿ ಲೋ ಮಾರ್ಜಿನ್ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಗಾಡಿ ಎಲ್ಲ ರೀಸ್ಟೋರ್ ಮಾಡ್ತಾ ಇರೋದ್ರಿಂದ ಎಲ್ಲ ಹಳೆ ಸ್ಟಾಕ್ ಖಾಲಿ ಮಾಡಿ ಹೊಸ ಸ್ಟಾಕ್ ಬರೋದು ತುಂಬಾ ಇದೆ. ಹಂಗಾಗಿ ಎಲ್ಲ ಕಡಿಮೆ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ರೆಟಾ ಒಂದಿದೆ ಸರ್, ಅದೆಲ್ಲ ಆಗ್ಬಿಟ್ಟಿದೆ. ಇದೆಲ್ಲ ಸೇಲ್ ಆಗ್ಬಿಟ್ಟಿದೆ ಆಲ್ರೆಡಿ. ನೋಡಿ, ಇದೊಂದಿದೆ ಹೋಂಡಾ ಸಿಟಿ. ಇದು ಹೋಂಡಾ ಸಿಟಿ ಬಂದು 2005 ಮಾಡಲು ಆಟೋಮೆಟಿಕ್. ಇದು ಓಕೆ, ಬರೀ 1,30,000 ಕೊಡ್ತೀನಿ ಫೈನಲ್. 1,30,000 ರೂಪಾಯಿಗೆ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಹೋಂಡಾ ಸಿಟಿ ಕೊಡ್ತೀನಿ. ಓಕೆ, ಇನ್ನೊಂದು ಇದು i20 2012 ಮಾಡಲು 2,60,000 ಕೊಡ್ತೀನಿ. 2,60,000 ರೂಪಾಯಿಗೆ i20 ಇದನ್ನು ಕೊಡ್ತೀನಿ. ಇಲ್ಲ ಇನ್ನೊಂದು ವ್ಯಾಗನರ್ ಇದೆ 2011 ಮಾಡಲು ಬರೀ 1,80,000 ಕೊಡ್ತೀನಿ. 1,80,000 ರೂಪಾಯಿ. ಇದಕ್ಕೂ ಲೋನ್ ಆಗುತ್ತಾ? ಲೋನ್ ಆಗಲ್ಲ. ನಮ್ಮಲ್ಲಿ 12 13 ಮೇಲೆ ಲೋನ್ ಆಗುತ್ತೆ. ಓಕೆ, ಇದು ಬೇಕಂದ್ರೆ 1,80,000ಕ್ಕೆ 11 ಮಾಡಲ್ ಕೊಡ್ತೀನಿ. 11 ಮಾಡಲು 1,80,000 ರೂಪಾಯಿ. ನಮ್ಮಲ್ಲಿ ಸ್ವಲ್ಪ ಗಾಡಿ ಎಲ್ಲೋ ಬೋರ್ಡು ಸಿಗುತ್ತೆ. ದುಡಿಯೋರಿಗೆ ಅಂತ ಹೋದ್ರೆ ಒಂದು 5-6 ಗಾಡಿ ಎಲ್ಲೋ ಬೋರ್ಡು ಇದೆ. ಓಕೆ, ಅದು ಲೋನ್ ಕಂಟಿನ್ಯೂ ಫುಲ್ ಕ್ಯಾಶ್ ಎಲ್ಲ ಆಪ್ಷನ್ ಇರುತ್ತೆ ನಮ್ಮ ಹತ್ರ. ಯಾಕೆಂದ್ರೆ ಒಬ್ಬೊಬ್ರದ್ದು ಕಸ್ಟಮರ್ದು ಸಿವಿಲ್ ಇರಲ್ಲ, ಪ್ರೊಫೈಲ್ ಇರಲ್ಲ, ಸ್ವಂತ ಮನೆ ಗ್ಯಾರಂಟಿ ಇರಲ್ಲ. ಅವ್ರಿಗೆ ಏನಂದ್ರೆ ನಾವೇ ಲೋನ್ ಕಂಟಿನ್ಯೂ ಕೊಡ್ತೀವಿ, ಇಲ್ಲ ನಾವೇ ಲೋನ್ ಹಾಕೊಡ್ತೀವಿ, ಇಲ್ಲ ಅವ್ರಿಗೆ ಫುಲ್ ಕ್ಯಾಶ್ ಬೇಕಾದ್ರೂ ಕೊಡ್ತೀವಿ. ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಅವ್ರ ಹೆಸರು ಲೋನ್ ಮಾಡ್ಕೊಡ್ತೀವಿ. ಯಾವ್ಯಾವ ಗಾಡಿಗಳಿದೆ ಬನ್ನಿ, ಅದೊಂದು ಸ್ವಲ್ಪ ಬನ್ನಿ. ಸೊ ಸರ್, ತುಂಬಾ ಜನ ನಮ್ಮ ಚಾನಲ್ ಅಲ್ಲಿ ಎಲ್ಲೋ ಬೋರ್ಡ್ ಗಾಡಿ ವಿಡಿಯೋ ಮಾಡಿ, ಎಲ್ಲೋ ಬೋರ್ಡ್ ಗಾಡಿ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಹೌದು. ಸೊ ಎಲ್ಲೂ ಬಂದ್ಬಿಟ್ಟು ಎಲ್ಲೋ ಬೋರ್ಡ್ ಕ್ವಾಲಿಟಿ ಇರಲ್ಲ ಗಾಡಿಗಳು. ಸೊ ನಿಮ್ಮ ಹತ್ರ ಎಲ್ಲೋ ಬೋರ್ಡ್ ಇದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ಸರ್. ಎಲ್ಲೋ ಬೋರ್ಡ್ ಅಲ್ಲಿ ಇವಾಗ ಡ್ರೈವರ್ಗಳಿಗೆ ಸ್ವಂತ ಮನೆ ಬೇಕು, ಗ್ಯಾರಂಟರ್ ಬೇಕು, ಶೂರಿಟಿ ಬೇಕು ಅಂತಾರೆ. ನಮ್ಮಲ್ಲಿ ಏನಿಲ್ಲ ಅಂದ್ರೂ ಲೋನ್ ಕಂಟಿನ್ಯೂ ಮಾಡ್ಕೊಡ್ತೀವಿ. ಇಲ್ಲ ಅವ್ರಿಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ 50% ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀವಿ. ಅವ್ರದ್ದೆಲ್ಲ ಚೆನ್ನಾಗೈತೆ ಅಂದ್ರೆ 70-80% ಲೋನು ಮಾಡ್ಕೊಡ್ತೀವಿ. ಅವ್ರಿಗೆ ಎಲ್ಲಾ ತರ ಆಪ್ಷನ್ ಇರುತ್ತೆ ಎಲ್ಲೋ ಬೋರ್ಡ್ಗೆ. ಇದು ಬಂದು 2016 ಮಾಡಲು ಬರೀ 3.5 ಲಕ್ಷಕ್ಕೆ ಕೊಡ್ತೀನಿ. ಅವ್ರಿಗೆ ಲೋನ್ ಕಂಟಿನ್ಯೂ ಬೇಕಾದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿ ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹೌದು, 16 1.5 ಲಕ್ಷ ನೀವು ತಗೊಂಡ್ ಬಂದ್ರೆ ಸಾಕು. ಈ ಗಾಡಿ ನೀವು ಆರಾಮಾಗಿ ತಗೊಂಡು ಲೋನ್ ಮಾತ್ರ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೋದು. ಹೌದು. ಓಕೆ, ನೆಕ್ಸ್ಟ್ ಸರ್, ನಿಮ್ಗೆ ಇದು ಬೇಡ ಅಂದ್ರೆ ನೋಡಿ ಇನ್ನ ಬೇರೆ ಗಾಡಿ
ಸರ್ ಕಡಿಮೆ ರೇಟಲ್ಲಿ ಹುಡುಕ್ತಾ ಇರೋರಿಗೆ ನೋಡಿ ಚವರ್ಲೇಟ್ ಕಡಿಮೆ ರೇಟಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಇದೆ ಬರೀ 95,000 ರೂಪಾಯಿಗೆ. ಬೇರೆ 95,000 ರೂಪಾಯಿಗೆ 2009 ಮಾಡಲು ಚವರ್ಲೇಟ್ ಒಳ್ಳೆ 20-25 ಮೈಲೇಜ್ ಬರುತ್ತೆ. ಫೈನಲ್ ಏನಾದ್ರು ಒಂದು ಹೇಳಿ ಇದಕ್ಕೆ 5,000 ಹೆಚ್ಚು ಕಮ್ಮಿ ಮಾಡೋಣ. ಹೆಚ್ಚು ಕಡಿಮೆ ಮಾಡ್ತೀರಾ 5,000 ರೂಪಾಯಿ. ಓಕೆ ನೆಕ್ಸ್ಟ್ ಸ್ವಿಫ್ಟ್. ಸರ್ ಸ್ವಿಫ್ಟ್ ಇದು 2024 ಮಾಡಲ್. ಓಕೆ 2024 ನವೆಂಬರು ಸಿಂಗಲ್ ಓನರು VXI ವೇರಿಯಂಟು. ಬ್ಯಾಕ್ AC ಗಾಡಿಯಲ್ಲಿ ಬ್ರ್ಯಾಂಡ್ ನ್ಯೂ ಟೈರು, ಡೈಮಂಡ್ ಸಿಸ್ಟಮು, ಲೆದರ್ ಸೀಟ್ಸು ವಿತ್ CNG ಎಲ್ಲ ಇದೆ. ಇದು ಬಂದು 7.5 ಲಕ್ಷ ಕೋಟಿಂಗು ಸರ್. ಅವ್ರಿಗೆ ಲೋನ್ ಬೇಕಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, ಇಲ್ಲ ಕಂಟಿನ್ಯೂ ಬೇಕಂದ್ರೆ 2.5 ಲಕ್ಷ ಕೊಟ್ರೆ ನಾನು ಕಂಟಿನ್ಯೂ ಕೊಡ್ತೀನಿ. 2.5 ಲಕ್ಷ ಡೌನ್ ಪೇಮೆಂಟ್. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕೊಡ್ತೀನಿ ಅವರಿಗೆ ಲೋನ್ ಬೇಕಾದ್ರೆ 5 ಲಕ್ಷ ಲೋನು ಮಾಡ್ಕೊಡ್ತೀನಿ. ಎಲ್ಲ ಆಪ್ಷನ್ ಇದೆ. ನೆಕ್ಸ್ಟ್ ಡೌನ್ ಪೇಮೆಂಟ್ ಮಾಡೋ ದುಡ್ಡಲ್ಲಿ ನಾನು ಫುಲ್ ಕ್ಯಾಶ್ಗೆ ಈ ಗಾಡಿನೇ ಕೊಟ್ಬಿಡ್ತೀನಿ. ಇವಾಗ ಒಂದು ಗಾಡಿ ಡೌನ್ ಪೇಮೆಂಟ್ 2 ಲಕ್ಷ 2.5 ಲಕ್ಷ ಕಟ್ಟಬೇಕು. ನನ್ನ ಹತ್ರ ಈ ಗಾಡಿ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್. 2 ಲಕ್ಷಕ್ಕೆ 2017 ಮಾಡಲು ಡೀಸೆಲ್ ಗಾಡಿ ನಿಸಾನ್ ಸನ್ನಿ ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕಂದ್ರೆ 1.5 ಲಕ್ಷ ಲೋನು ಮಾಡ್ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಬೇರೆ 50,000 ರೂಪಾಯಿ ತಗೊಂಡ್ ಬಂದ್ರೆ, ಬರೀ 50,000 ತಗೊಂಡ್ಬಂದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ನೋಡಿ ಬೇರೆ 50,000 ರೂಪಾಯಿ ತಗೊಂಡ್ ಬಂದ್ರೆ ನಿಮ್ಗೆ ಗಾಡಿ ಸಿಗ್ಬಿಡುತ್ತೆ. 2019 ಮಾಡಲು. ಓಕೆ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಡೀಸೆಲ್ ವೇರಿಯಂಟು 19 ಮಾಡಲು. ಗಾಡಿ ಫುಲ್ ಮಾಡಿಫೈ ಆಗಿದೆ. ಗಾಡಿಯಲ್ಲಿ ಏನು ಕೆಲಸ ಇಲ್ಲ, 1 ರೂಪಾಯಿ. ಡಾಕ್ಯುಮೆಂಟು ಎಲ್ಲ ರನ್ನಿಂಗ್ ಇದೆ. 1,70,000 ಕೊಟ್ರೆ ಹಂಗೆ ಲೋನ್ ಕಂಟಿನ್ಯೂ ಕೊಡ್ತೀವಿ. 2 ವರ್ಷ ಲೋನ್ ಇರುತ್ತೆ. ಇಲ್ಲ ಫುಲ್ ಕ್ಯಾಶ್ ಬೇಕಂದ್ರೆ 4,70,000 ರೂಪಾಯಿ. 4,70,000 ರೂಪಾಯಿಗೆ ಫುಲ್ ಕ್ಯಾಶ್ ಲೋನ್ ಬೇಕಂದ್ರೆ 3 ಲಕ್ಷ ಲೋನು ಮಾಡ್ಕೊಡ್ತೀವಿ. ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಬೇಕಾದ್ರೂ ಕೊಡ್ತೀವಿ, ಇಲ್ಲ ಲೋನ್ ಕಂಟಿನ್ಯೂ ಬೇಕಾದ್ರೂ ಕೊಡ್ತೀವಿ. ಎಲ್ಲ ಆಪ್ಷನ್ ಇದೆ ನಮ್ಮಲ್ಲಿ. ಓಕೆ ಯಾಕೆಂದ್ರೆ ಎಲ್ಲೋ ಬೋರ್ಡ್ ಡ್ರೈವರ್ಗೆ ಸ್ವಂತ ಮನೆ ಇರಲ್ಲ, ಊರಿಂದ ಊರು ಬಂದಿರ್ತಾರೆ. ಅಂತವ್ರಿಗೆ ನಾವು ಲೋನ್ ಕಂಟಿನ್ಯೂ ಬೇಕಾ? ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀರಾ? ಹೌದು, ಆಲ್ ಓವರ್ ಕರ್ನಾಟಕ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಲೋನ್ ಆಗುತ್ತೆ. ಇದು ಬಂದು 2019 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ 4,70,000 ರೂಪಾಯಿ. ಅವ್ರಿಗೆ ಲೋನ್ ಬೇಕಂದ್ರೆ 3 ಲಕ್ಷ ಲೋನು ಮಾಡ್ಕೊಡ್ತೀವಿ. ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಅಪ್ರೂವ್ ಆಗುತ್ತೆ. ಓಕೆ ಅಷ್ಟೇ ಸರ್? ಹೌದು ಸರ್, ಅಷ್ಟೇ. ನಮ್ಮಲ್ಲಿ ಎಲ್ಲೋ ಬೋಲ್ಡ್ ಇಷ್ಟು ಗಾಡಿ ಇದೆ, ಅವೆಲ್ಲ ಶೋಲ್ಡ್ ಆಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್? ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ನೀವು ಹೇಳಿದ ಥರ ಅದೇ ಪ್ರೈಸು ಅದೇ ಡಿಸ್ಕೌಂಟ್ ಅವ್ರಿಗೆ. ಅದರಲ್ಲಿ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ, ಬಂದಮೇಲೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.